ಮಾಮ್, ಬ್ರೇಕ್ಫಾಸ್ಟ್ ರೆಡಿನಾ? ಹಾಯ್ ಡ್ಯಾಡ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರ್ ಇಸ್ ಮಾಮ್? ಕಾವ್ಯ, ತಿಂಡಿ ಬಡಿಸು ಫಾಸ್ಟ್ ಫಾಸ್ಟ್. ಏಯ್, ನೀನ್ ಯಾಕೆ ಬಡಿಸ್ತಾ ಇದೀಯಾ? ತಿಂಡಿ ಕೂತಿದಾರಲ್ಲ ಅದಕ್ಕೆ ಬಡ್ಸೋಣ ಅಂತ. ಇಷ್ಟು ವರ್ಷ ಅವ್ರಿಗೆ ನಾನೇ ಬಡಿಸ್ತಾ ಇದ್ದಿದ್ದು, ಅದನ್ನು ತಪ್ಪಿಸ್ಬೇಕು ಅನ್ಕೊಂಡಿದ್ಯಾ ನೀನು? ಅಯ್ಯೋ ಹಾಗಲ್ಲ ಅತ್ತೆ, ನಿಮಗೆ ಹೆಲ್ಪ್ ಮಾಡೋಣ ಅಂತ. ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ಹೇ, ವಾಟ್ ಇಸ್ ದಿಸ್ ಮಾಮ್? ಕಾವ್ಯ ನಿನ್ ಹೆಲ್ಪ್ ಮಾಡಕ್ಕೆ ತಾನೇ ಬಂದಿತ್ತು. ಇದು ಒಂದ್ ಸಣ್ಣ ವಿಷಯ, ಇದನ್ನೇ ಇಷ್ಟು ದೊಡ್ಡ ಮಾಡ್ತಿದೀಯಾ? ಹೌದು ಕಣೋ, ನಿನ್ನೆ ನಾನು ಹುಟ್ಟಿದ್ದಿನ, ಅದೇ ನಿನಗೆ ಸಣ್ಣ ವಿಷಯ ಅನ್ಸುತ್ತೆ. ಇದೆಲ್ಲ ದೊಡ್ಡ ವಿಷಯ ಅಂತ ಅನ್ಸತ್ತ ನಿನಗೆ? ಮಾಮ್, ಪಾಸ್ಟ್ ಇಸ್ ಪಾಸ್ಟ್. ನಿನ್ನೆ ನಡೆದಿದ್ದ ಘಟನೆ ಬಗ್ಗೆ ನಾನು ಸಾರಿ ಕೇಳಿದ್ನಲ್ಲ. ನೋಡಿ, ಈಗಲೂ ಹೇಳ್ತಿದ್ದೀನಿ, ಇವತ್ತು ನಿಮ್ ಬರ್ತಡೇನ ಗ್ರ್ಯಾಂಡ್ ಆಗಿ ಆಚರಿಸೋಣ. ಏನಂತಾರೆ ಡ್ಯಾಡ್? ಎಸ್. ಬೇಕಾಗಿಲ್ಲ. ನಾನು ನಿನ್ನೆನೆ ಹೇಳಿದ್ನಲ್ಲ, ಹುಟ್ಟಿದಬ್ಬನ ಹುಟ್ಟಿದಿನನೇ ಆಚರಿಸ್ಕೋಬೇಕು ಅಂತ. ಅಷ್ಟು ಆಚರಿಸ್ಕೊಳ್ಳೇಬೇಕು ಅನ್ನೋ ಹಾಗಿದ್ರೆ ನಿನ್ನ ಹೆಂಡ್ತಿನ ಕರ್ಕೊಂಡೋಗಿ ಊರ್ ತುಂಬಾ ಓಡಾಡ್ಸ್ಕೊಂಬಾ. ಯಾರ್ ಬೇಡ ಅಂದ್ರು? ಡ್ಯಾಮ್ ಇಟ್, ನನಗೆ ಬ್ರೇಕ್ಫಾಸ್ಟ್ ಬೇಡ, ಏನು ಬೇಡ. ಬೇಡಿ. ಮ್ಯಾಡಿ, ತಿಂಡಿ ತಿನ್ಕೊಂಡು ಹೋಗಿ. ಮ್ಯಾಡಿ, ಎಲ್ಲ ನಿನ್ನಿಂದಾನೆ. ನೀನ್ ಸುಮ್ನೆ ಇದ್ದಿದ್ರೆ ನಾನು ಬಡಿಸ್ತಾ ಇದ್ದೆ, ಅವ್ನು ತಿಂಡಿ ತಿನ್ಕೊಂಡು ಹೋಗ್ತಿದ್ದ. ಈಗ ನೀನ್ ಸಮಾಧಾನ ಆಯ್ತಾ? ಸಂತೋಷ ಆಯ್ತಾ? ಛೇ, ಅತ್ತೆ ಮಾವ, ನಾನೇನ್ ತಪ್ಪು ಮಾಡಿದ್ದೀನಿ? ಅತ್ತೆ ನಿನ್ನೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು. ಅವ್ರಿಗೆ ಸಮಾಧಾನ ಮಾಡೋದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಕಾವ್ಯ, ನೀನ್ ಚಿಂತೆ ಮಾಡ್ಬೇಡಮ್ಮ. ಅತ್ತೆ ಸೊಸೆ ಜಗಳ ಯಾರ ಮನೇಲಿಲ್ಲ ಹೇಳು. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಮಾವ, ನೀವು ತಿಂಡಿ ತಿನ್ಲಿಲ್ಲ? ನಾನು ಆಮೇಲೆ ತಿಂತೀನಮ್ಮ. ವಾಟ್? ಆಕ್ಟ್ ಮಾಡಕ್ಕಾಗಲ್ವಾ? ಇಲ್ಲ ಸರ್, ನನ್ನ ಪರಿಸ್ಥಿತಿನ ಆಗ್ಲೇ ವಿವರ್ಸ್ ಹೇಳಿದ್ದೀನಲ್ಲ. ಏನ್ ಅನ್ಕೊಂಡಿದ್ದೀಮ್ಮ ನಿನ್ ಮನ್ಸಲ್ಲಿ ನೀನು? ನಾಳೆ ಶೂಟಿಂಗ್ ಪ್ಲಾನ್ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ಮೇಲೆ ಈಗ ನೀನ್ ಬಂದ್ಬಿಟ್ಟು ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್, ನಾನು ಆಕ್ಟ್ ಮಾಡಕ್ಕಾಗಲ್ಲ ಅಂದ್ರೆ ಏನ್ ಅರ್ಥ? ಅಲ್ಲಮ್ಮ, ಇದನ್ನ ಬೇರೆ ಬಿಸ್ನೆಸ್ ತರ ಅನ್ಕೊಂಡ್ಬಿಟ್ಯಾ? ಒಂದಿನ ಪ್ರೋಗ್ರಾಮ್ ಅಪ್ಸೆಟ್ ಆದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ನೀನ್ ನೋಡಿದ್ರೆ ಆಕ್ಟ್ ಮಾಡಲ್ಲ ಅಂತಿದ್ಯಾ? ಸರ್, ನೀವು ಹಣ ಲಾಸ್ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಾನು ಆಕ್ಟ್ ಮಾಡಿದ್ರೆ ನನ್ನ ಲೈಫೇ ಲಾಸ್ ಆಗೋಗುತ್ತೆ ಸರ್. ಇದನ್ನೆಲ್ಲ ನೀನು ಅಗ್ರಿಮೆಂಟ್ ಸೈನ್ ಮಾಡಿ ದುಡ್ಡು ಇಸ್ಕೊಳ್ಳೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ಆಗ ನಿನಗೆ ಹಣದ ಅವಶ್ಯಕತೆ ಇತ್ತು, ಎಲ್ಲ ಅದಕ್ಕೂ ಒಪ್ಕೊಂಡೆ. ಈಗ ನಿನಗೆ ಎಲ್ಲಾ ಕಷ್ಟ ಪರಿಹಾರ ಆಗಿದೆ. ಈಗ ನಾವು ಹಾಳಾಗೋದ್ರೆ ನಿನಗೇನು ಅಂತ ನಿರ್ಧಾರ ಮಾಡ್ಬಿಟ್ಟೆ ಅಲ್ವಾ? ಅಯ್ಯೋ, ಹಾಗೇನಿಲ್ಲ ಸರ್. ನಾನು ನನ್ನ ಹಸ್ಬೆಂಡ್ ಹತ್ರ ತುಂಬಾ ಸಲ ಮಾತಾಡ್ ನೋಡ್ದೆ, ಆದ್ರೆ ಅವರು ನಾನು ಆಕ್ಟ್ ಮಾಡೋಕೆ ಒಪ್ಕೋತಾನೆ ಇಲ್ಲ. ಎಲ್ಲ ಯೋಚನೆ ಮಾಡಿದ್ಮೇಲೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು ಸರ್. ಪ್ಲೀಸ್ ಸರ್, ನನ್ನ ಈ ಪ್ರಾಜೆಕ್ಟ್ ಇಂದ ರಿಲೀವ್ ಮಾಡಿ ಬೇರೆ ಆರ್ಟಿಸ್ಟ್ನ ಫಿಕ್ಸ್ ಮಾಡ್ಕೊಳ್ಳಿ ಸರ್. ಸ್ಟಾಪ್ ಇಟ್. ಬೇರೆ ಆರ್ಟಿಸ್ಟ್ ಅನ್ನ ಫಿಕ್ಸ್ ಮಾಡೋದು ನನ್ಗೆ ಗೊತ್ತಿಲ್ವಾ? ನಿನ್ನನ್ನ ಮಾಡಲಾಗಿ ತೋರಿಸ್ಕೊಂಡು ನಾನು ಈ ಪ್ರಾಜೆಕ್ಟ್ ಅನ್ನು ಒಪ್ಕೊಂಡಿರೋದು. ನೀನ್ ಈಗ ಆಕ್ಟ್ ಮಾಡಲ್ಲ ಅಂದ್ರೆ ನನಗೆ ಈ ಪ್ರಾಜೆಕ್ಟೇ ಕೈಬಿಟ್ಟು ಹೋಗುತ್ತೆ. ನೋಡು, ನೀನು ಬೇರೆ ಏನೇನೋ ಕಾರಣ ಹೇಳ್ದೆ, ನಾಳೆ ಆಕ್ಟ್ ಮಾಡು ಬಂದು. ಪ್ಲೀಸ್ ಸರ್, ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಇದು ನನ್ನ ಬಾಳಿನ ಪ್ರಶ್ನೆ. ಬಾಳಲ್ಲಿ ಪ್ರಶ್ನೆ ಬರೋದೇ ಹಣ ಇಲ್ದೇ ಇರೋಗಮ್ಮ. ಹಣ ಒಂದಿದ್ರೆ ಯಾವ ಪ್ರಶ್ನೆನೂ ಬರೋದಿಲ್ಲ. ನೀನು ನಾಳೆ ಶೂಟಿಂಗಿಗೆ ಬಾ, ಆಕ್ಟ್ ಮಾಡು. ನಿನ್ನ ಸೌಂದರ್ಯದಿಂದ, ನಿನ್ನ ಟ್ಯಾಲೆಂಟ್ ಇಂದ ನೀನ್ ತುಂಬಾ ಎತ್ತರಕ್ಕೆ ಬೆಳಿತೀಯ. ನಿನ್ನ ಜೀವನನು ತುಂಬಾ ಚೆನ್ನಾಗಿರುತ್ತೆ. ಏನ್ ಸರ್ ನೀವು? ನನ್ನ ಪರಿಸ್ಥಿತಿನ ಇಷ್ಟು ವಿವರ್ಸ್ ಹೇಳ್ತಾ ಇದ್ರು ನೀವಿಬ್ರು ಅರ್ಥ ಮಾಡ್ಕೋತೇನೆ ಇಲ್ವಲ್ಲ. ನನ್ ಕೈಲಿ ಆಕ್ಟ್ ಮಾಡಿಸ್ಲೇಬೇಕು ಅಂತ ಹಠ ಮಾಡ್ತಿದ್ದೀರಲ್ಲ. ನಾನೇ ನಿಮ್ಮನ್ನ ಹುಡ್ಕೊಂಡ್ ಬಂದು ಆಕ್ಟ್ ಮಾಡ್ತೀನಿ ಅಂತ ಚಾನ್ಸ್ ಕೇಳಿದ್ನಾ? ನೀವೇ ತಾನೇ ನಮ್ ಮನೆಗ್ ಬಂದು ಆಕ್ಟ್ ಮಾಡು ಅಂತ ಒತ್ತಾಯ ಮಾಡಿದ್ದು. ಹೌದು, ನಾವೇ ಹುಡ್ಕೊಂಡ್ ಬಂದಿದ್ದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಆಮೇಲೆ 1 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು ಅಗ್ರಿಮೆಂಟಿಗೆ ಸೈನ್ ಹಾಕಿದ್ಯಾರು? ನೀವೇ ತಾನೇ. ಹೊಸ ಪ್ರಾಜೆಕ್ಟ್ ಅಲ್ಲಿ ಆಕ್ಟ್ ಮಾಡು ಅಂತ ನಾವು ನಿನ್ನನ್ನು ಒತ್ತಾಯ ಮಾಡ್ತಾ ಇಲ್ಲಮ್ಮ. ಈಗ ಒಪ್ಕೊಂಡು ಅಗ್ರಿಮೆಂಟಿಗೆ ಸೈನ್ ಮಾಡಿರೋ ಪ್ರಾಜೆಕ್ಟ್ ಅನ್ನ ಮುಗಿಸ್ಕೊಡು ಅಂತ ನಾವು ನಿನ್ನನ್ನು ಕೇಳ್ತಾ ಇರೋದು. ಅದು ಆಗಲ್ಲ ಅಂದ್ರೆ ಹೇಗೆ? ಓ, ಪೇಮೆಂಟ್ ಇನ್ಕ್ರೀಸ್ ಮಾಡ್ಲಿ ಅಂತ ಡ್ರಾಮಾ ಆಡ್ತಾ ಇದ್ಯಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಸರ್. ನನ್ನ ಹಸ್ಬೆಂಡ್ ನಾನ್ ಮುಖ್ಯನಾ ಇಲ್ಲ ನಿನಗೆ ಆಕ್ಟ್ ಮಾಡೋದೇ ಮುಖ್ಯನಾ ಅಂತ ಕೇಳ್ತಾ ಇದ್ದಾರೆ. ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಣು ಬೇರೆ ಏನ್ ಸರ್ ನಿರ್ಧಾರ ಮಾಡಕ್ಕಾಗತ್ತೆ? ನೀನ್ ಹೇಳೋ ಕತೆನೆಲ್ಲ ನಾವು ಕೇಳೋಕ್ಕಾಗಲ್ಲ.
ನಾಳೆ ಶೂಟಿಂಗು ನೀನ್ ಬಂದು ಆಕ್ಟ್ ಮಾಡ್ತೀಯ ಅಷ್ಟೇ. ಸಾರಿ ಸರ್, ನಾನು ಆಕ್ಟ್ ಮಾಡಕ್ಕಾಗಲ್ಲ. ನನ್ನ ಪರಿಸ್ಥಿತಿನ ಇಷ್ಟು ಬಿಡಿಸಿ ಹೇಳ್ತಾ ಇದ್ರು ನೀವು ಅರ್ಥ ಮಾಡ್ಕೋತಾ ಇಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ನನ್ನನ್ನು ಎದುರಾಕೋಬೇಡ, ನಿನ್ನ ಭವಿಷ್ಯಕ್ಕೆ ಒಳ್ಳೇದಲ್ಲ ಇದು. ನನ್ನ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತಾನೆ ನಾನು ಈ ನಿರ್ಧಾರ ಮಾಡಿರೋದು. ಏನ್ ಮಾಡ್ತೀರಾ ನೀವು? ನಾನ್ ಸೈನ್ ಮಾಡ್ಕೊಟ್ಟಿರೋ ಅಗ್ರಿಮೆಂಟ್ನ ಕೋರ್ಟಿಗೆ ತಗೊಂಡು ಹೋಗ್ತೀರಾ ಅಷ್ಟೇ ತಾನೇ? ತಗೊಂಡು ಹೋಗಿ, ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಿದೆ. ಹಲೋ, ಒಂದ್ ನಿಮಿಷ. ಕೋರ್ಟ್ಗೆ ಹೋದ್ರೆ ಕೇಸ್ ನಡೆಯುತ್ತೆ, ಶೂಟಿಂಗ್ ನಡೆಯಲ್ಲ. ನಾಳೆ ಶೂಟಿಂಗ್ ನಡಿಬೇಕು, ನೀನು ಬಂದು ಆಕ್ಟ್ ಮಾಡಬೇಕು ಅಷ್ಟೇ. ಅದೇ ನನ್ನಿಂದ ಆಗೋದಿಲ್ಲ. ನೀವೇನ್ ಮಾಡಕ್ ಸಾಧ್ಯನೋ ಮಾಡಿ ಅಂತ ನನ್ನ ನಿರ್ಧಾರನ ಹೇಳಿದ್ನಲ್ಲ, ಮತ್ತಿನ್ಯಾಕ್ ಒತ್ತಾಯ ಮಾಡ್ತಿದ್ದೀರಾ? ನೀನು ನಿನ್ನ ನಿರ್ಧಾರ ಹೇಳಿದೀಯ, ನಾನು ನನ್ನ ನಿರ್ಧಾರ ಹೇಳ್ತೀನಿ, ಕೇಳಿಸ್ಕೊ. ನೀನೇನಾದರೂ ನಾಳೆ ಶೂಟಿಂಗ್ ಬರದೇ ಇದ್ರೆ ಪ್ರೆಸ್ನವ್ರನ್ನ ಲೊಕೇಶನ್ಗೆ ಬರೋಕ್ ಹೇಳಿ ನಿನ್ನ ಬಗ್ಗೆ ತಪ್ಪಾಗಿ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಏನು ಹೆದರ್ಸ್ತಾ ಇದ್ದೀರಾ? ನಮ್ಮಪ್ಪ ಯಾರು ಅಂತ ಗೊತ್ತಾ? ನಾನು ಯಾರು ಗೊತ್ತಾ? ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಾ ನಿನಗೆ? ನಾನೇನಾದರೂ ನ್ಯೂಸ್ ಕೊಟ್ರೆ ಫಸ್ಟ್ ಪೇಜಲ್ಲಿ ದಪ್ಪ ಅಕ್ಷರಗಳಲ್ಲಿ ನಿನ್ನ ಬಗ್ಗೆ ನ್ಯೂಸ್ ಬರುತ್ತೆ. ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಅನೈತಿಕವಾಗಿ ಬಿಸ್ನೆಸ್ ಮಾಡ್ತಾ ಇದೀಯಾ, ನಿನ್ನ ಗಂಡನೇ ಇದಕ್ಕೆ ಏಜೆಂಟು ಅಂತ ಹೇಳ್ತೀನಿ. ಈವ್ನಿಂಗ್ ಪೇಪರಲ್ಲೇ ಈ ನ್ಯೂಸ್ ಬರುತ್ತೆ. ಆಮೇಲೆ ನಿನ್ನ ಫ್ಯಾಮಿಲಿ ಲೈಫ್ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ನೀನು ಊರಲ್ಲಿ ಮಾತ್ರ ಅಲ್ಲ, ನಿಮ್ಮ ಮನೆಯವ್ರಿಗೂ ಸಹ ಮುಖ ತೋರ್ಸಕ್ಕಾಗಲ್ಲ. ನಾಳೆ ನೀನು ಶೂಟಿಂಗಿಗೆ ಬರ್ತೀಯಾ ಅಥವಾ ನಿನ್ನ ಬಗ್ಗೆ ಪೇಪರ್ನಲ್ಲಿ ಕೆಟ್ಟದಾಗ ಬರ್ಬೇಕಾ? ನೀನೇ ನಿರ್ಧಾರ ಮಾಡು. ಬನ್ನಿ ಬನ್ನಿ, ರೆಸ್ಟೋರೆಂಟ್ಗೆ ಬಂದ್ಬಿಟ್ರಾ? ಏನು ಸರ್ ಆಗ ನೋಡ್ತಾ ಇದ್ದೀರಾ? ನಿಮ್ಮಂಥವ್ರಿಗೆ ಅಂತ ಲಾಸ್ಟ್ ಕಾರ್ನರ್ ಟೇಬಲ್ ಅರೇಂಜ್ ಆಗಿದೆ. ಹೋಗಿ ಹೋಗಿ ಉಡಾಯಿಸಿ. ಯಾರು ಇವರು? ಅವತ್ ನೋಡಿದ್ರೆ ಹಾಸ್ಪಿಟಲ್ ಅಲ್ಲಿದ್ರು, ಆಮೇಲೆ ಪಾರ್ಕ್ ಅಲ್ಲಿದ್ರು, ಇವತ್ ನೋಡಿದ್ರೆ ಇಲ್ಲಿದ್ದಾರೆ. ಇವರೇ ನಮ್ಮನ್ನ ಫಾಲೋ ಮಾಡ್ತಿದಾರಾ? ಪ್ರಿಯಾ, ಅವ್ನು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾನೋ ಅಥವಾ ಅವನಿರೋ ಕಡೆಗೆ ನಾವು ಹೋಗ್ತಾ ಇದೀವೋ ಒಂದು ಗೊತ್ತಿಲ್ಲ. ಆದರೆ ಅವನು ಪ್ರತಿ ಸಲ ಮೀಟ್ ಮಾಡಿದಾಗಲೂ ಒಳ್ಳೇದನ್ನೇ ಹೇಳ್ತಾನೆ. ಬಾ, ಅವನು ಹೇಳಿದಾಗೆ ಕಾರ್ನರ್ ಟೇಬಲ್ಗೆ ಹೋಗೋಣ. ಬಾ ಪ್ರಿಯಾ, ಕೂತ್ಕೋ. ಏನು ತಗೊಳ್ತೀಯಾ? ನಿಮ್ ಚಾಯ್ಸ್. ಬೇರಾರ್? ಎಸ್ ಸರ್. 2 ಮಸಾಲೆ ದೋಸೆ. ಸರಿ ಸರ್. 1 ನಿಮಿಷ ಸರ್. ಅರ್ಜೆಂಟ್ ಏನೂ ಇಲ್ಲ, ನಿಧಾನವಾಗಿ ತಗೊಂಡು. ಪರವಾಗಿಲ್ಲ ಸರ್, ಇಲ್ಲಿಗೆ ಬರೋರಲ್ಲ ಅದನ್ನೇ ತಾನೇ ಹೇಳೋದು. ಆದ್ರೆ ಹೋಗ್ಬೇಕಾದ್ರೆ ನಮ್ಮನ್ನು ಸ್ವಲ್ಪ ಗಮನಿಸ್ಕೊಳ್ಳಿ ಸರ್. ಚೆನ್ನಾಗೇ ಗಮನಿಸ್ಕೋತೀನಿ. ಸರಿ ಸರ್. ದಿನ ಅವ್ರಿಗೆ ನಿಧಾನವಾಗಿ ತಗೊಂಬನ್ನಿ ಅಂತ ಯಾತಕ್ ಹೇಳಿದ್ರಿ? ಅವ್ರು ಬೇರೆ ಅರ್ಥ ಆಯ್ತು ಅಂದ್ರು, ನನಗೇನು ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ವಾ? ಅರ್ಥ ಆಗೋ ರೀತಿನೇ ಹೇಳ್ತೀನಿ. ಯಾಕೆ ಪ್ರಿಯಾ? ಇದೆಲ್ಲ ಬೇಡ ದಿನ. ಏನ್ ಪ್ರಿಯಾ ನೀನ ಹೀಗೆ? ಅವತ್ತು ಹಾಸ್ಪಿಟ್ಲ್ ಹತ್ರ ಎಲ್ಲರ ಮುಂದೆನೋ ಐ ಲವ್ ಯು ಅಂತ ಹೇಳಿದೆ. ಆಮೇಲೆ ಪಾರ್ಕಲ್ಲಿ ನಾನು ಬೇಡ ಬೇಡ ಅಂದ್ರೂ ನೀನೇ ಕಿಸ್ ಮಾಡೋದಕ್ಕೆ ಬಂದೆ. ಇದು ಪ್ರೈವೇಸಿ ಇರೋ ಜಾಗ.
ನೀನು ಇಲ್ಲಿ ಸಂಕೋಚ ಪಡ್ತಿದ್ಯಲ್ಲ? ದಿನ ನೀವಿಂಥವ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ತುಂಬಾನೇ ಸಂಕೋಚದ ಸ್ವಭಾವದವರು ಅನ್ಕೊಂಡಿದ್ದೆ. ಬಟ್ ನೀವು ಕೂಡ ಎಲ್ಲರ ತರ ಆತಿರ್ದವ್ರೆ. ಛೇ, ನಾನು ಆತರ ಪಡ್ಲಿಲ್ಲ ಪ್ರಿಯಾ. ನನ್ನನ್ನು ನೀನು ತಪ್ಪು ತಿಳ್ಕೊಬಾರ್ದಲ್ವಾ? ಏನು ಗೊತ್ತಿಲ್ದಿರೋನು, ಮುಗ್ಧ, ವೇಸ್ಟ್ ಅಂತೆಲ್ಲ ತಿಳ್ಕೊಬಾರ್ದಲ್ವಾ? ನನಗೂ ಎಲ್ಲರಂತೆ ಫೀಲಿಂಗ್ಸ್ ಇದೆ ಅಂತ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ಈ ರೀತಿ ನಡ್ಕೊಂಡೆ. ಸಾರಿ. ನಾನ್ ನಿಮ್ ಹಿಂದಿಂದೇನೆ ಬರ್ತಿದ್ದಾಗ ನೀವ್ ದೂರ ದೂರ ಹೋಗ್ತಿದ್ರಿ. ಅದೇ ಸರಿ. ಅದ್ರಲ್ಲೊಂಥರ ಕಿಕ್ಕಿದೆ. ಎಲ್ಲ ಲವರ್ಸ್ ತರ ನೀವ್ ನನ್ ಜೊತೆ ರೊಮ್ಯಾನ್ಸ್ ಮಾಡೋದ್ ನನಗಿಷ್ಟ ಇಲ್ಲ. ಅದನ್ನ ಹೇಳೋದಿಕ್ಕೆ ಬಂದೆ. ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಇದಕ್ಕೆ ಹೇಳೋದು, ಒಳ್ಳೆಯವ್ರ ಥರ ವೇಷ ಹಾಕ್ಕೊಂಡು ನಟಿಸಬಾರ್ದು ಅಂತ. ಕಡೆಯವರೆಗೂ ಅದನ್ನೇ ಮೇಂಟೈನ್ ಮಾಡಬೇಕೇನೋ ಅನಿಸ್ತಾ ಇದೆ. ಛೇ. ದಿನ ನನ್ ಮನ್ಸಲ್ಲಿ ಒಂದ್ ವಿಷಯ ಬಂದಿದೆ. ಏನ್ ಪ್ರಿಯಾ? ನಾವ್ ಎಲ್ಲ ಲವರ್ಸ್ ತರ ಕೈ ಕೈ ಹಿಡ್ಕೊಂಡು ಓಡಾಡೋದು, ಮುತ್ ಕೊಡೋದು ಇದ್ಯಾವುದೂ ಮಾಡಬಾರ್ದು. ನಿಜವಾದ ಲವರ್ಸ್ ಆಗಿರೋಣ. ಆಗ ನಮ್ ಲವ್ ಗೆಲ್ಲುತ್ತೆ. ನಾವು ತುಂಬಾ ಕಂಡೀಷನ್ ಆಗಿದ್ದೀವಿ ಅಂತ ಗೊತ್ತಾದ್ರೆ ನಮ್ಮ ಅಪ್ಪ ನಮ್ಮಮ್ಮ ಮನ್ಸು ಬದಲಾಯಿಸ್ತಾರೆ. ನೀವೇನಂತೀರಾ? ಇದು ಬೇರೆನಾ? ಇದು ಎಲ್ಲಿಂದ ಬಂದು ಸಿಕ್ಕಾಕೋತು? ಕರ್ಮ ಕರ್ಮ. ದಿನ ಏನಿದು? ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನಿದ್ದೀರಲ್ಲ. ಕರೆಕ್ಟ್ ಕರೆಕ್ಟ್ ಪ್ರಿಯಾ, ನೀನು ಹೇಳೋದೆಲ್ಲ ಕರೆಕ್ಟ್. ಇನ್ಮೇಲೆ ನಾವು ಹಾಗೇ ಇರಬೇಕು. ಇದಕ್ಕೆ ನೀವು ನಂಗೆ ಇಷ್ಟ ಆಗಿದ್ದು. ನಾನು ಹೇಳಿದ್ದನ್ನ ಕೇಳಿ ನೀವೆಲ್ಲ ಅಪ್ಸೆಟ್ ಆಗ್ತಿರೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೀನ್ ಬೇರೆ ಪ್ರಿಯಾ, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಎಲ್ಲಿ ನನ್ನನ್ನು ಅವಾಯ್ಡ್ ಮಾಡ್ಬಿಡ್ತೀಯೋ ಅಂತ ನಾನು ಅಂದ್ಕೊಂಡಿದ್ದೆ. ಈಗಲೂ ಕೂಡ ನಾನು ಹಾಗೆ ನಡ್ಕೋತಿರ್ಲಿಲ್ಲ ಪ್ರಿಯಾ. ರೊಮ್ಯಾನ್ಸ್ ಮಾಡೋದು ಗೊತ್ತಿಲ್ದಿರೋನ ಲವ್ ಮಾಡ್ಬಿಟ್ನಲ್ಲ ಅಂತ ನೀನ್ ಫೀಲ್ ಮಾಡ್ಕೋಬಾರ್ದಲ್ವಾ? ನನಗೂ ರೊಮ್ಯಾನ್ಸ್ ಮಾಡೋದು ಗೊತ್ತು ಅಂತ ತೋರಿಸೋದಕ್ಕೆ ಹೀಗೆ ನಡ್ಕೊಂಡೆ. ದಿನ ನೀವು ತುಂಬಾ ಒಳ್ಳೆಯವರು. ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿದ್ದೀನಲ್ಲ ಅಂತ ನನಗೆ ತುಂಬಾ ಸಂತೋಷ ಆಗ್ತಿದೆ. ಅಯ್ಯೋ, ಇಲ್ಲಾದರೂ ಏನಾದರೂ ನಡೆಯುತ್ತೆ ಅಂದ್ಕೊಂಡು ಇವನನ್ನು ಬೇರೆ ಲೇಟಾಗಿ ಬರೋದಕ್ಕೆ ಹೇಳಿದೆ. ತಂದು ಕೊಟ್ರೆ ತಿಂದು ಬೇಗ ಮನೆ ಸೇರ್ಕೋಬಹುದು. ದಿನ ನಿನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಕಣ. ಏನ್ ದಿನ ಆ ಕಡೆ ನೋಡ್ತಿದ್ದೀರಾ? ಬೇರೆಯವ್ರು ಬರ್ತಾನ ಅಂತ ನೋಡ್ತಾ ಇದ್ದೆ. ಹಾ, ಬರ್ತಿದ್ದಾರೆ. ಬನ್ನಿ, ಇಲ್ಲಿ ಕೂತ್ಕೊಳ್ಳೋಣ. ಸರಿ, ಬನ್ನಿ. ಏನ್ ತಗೋತೀರಾ? ನನಗೆ ಟೀ ಸಾಕು. ಸರ್, ಏನ್ ಕೊಡ್ಲಿ ಸರ್? 2 ಪ್ಲೇನ್ ದೋಸೆ ಕೊಡಮ್ಮ. ಸರ್, ನನಗೆ ಟೀ ಮಾತ್ರ ಸಾಕು ಅನ್ನಲ್ಲ. ನೋ 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 ನೋ, ನೀವು ದೋಸೆ ತಿನ್ಲೇಬೇಕು. 2 ದೋಸೆ ಕೊಡಪ್ಪ. ಸರಿ ಸರ್. ರಮೇಶ್, ಹಾಗಾದ್ರೆ ಅದೇ ಕಾರ್ ತಗೊಳ್ಳ? ತಗೊಳ್ಳಿ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಆ ರೇಟ್ಗೆ ಅಷ್ಟು ಒಳ್ಳೆ ಗಾಡಿ ಸಿಗೋದು ನಿಮ್ಮ ಅದೃಷ್ಟ ಸರ್. ನೀವು ಹೇಳಿದ್ಮೇಲೆ ಸರಿಯಾಗೇ ಇರುತ್ತೆ. ನಾನು ಓಡಿಸ್ ನೋಡಿದೆ, ಚೆನ್ನಾಗೇ ಇದೆ. ಸಮಸ್ಯೆ ಏನು ಅಂದ್ರೆ ಸ್ವಲ್ಪ ಓಲ್ಡ್ ಮಾಡಲ್ ಅಷ್ಟೇ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಸರ್, ಮಾಡೆಲ್ ಓಲ್ಡ್ ಆದ್ರೂ ಪರವಾಗಿಲ್ಲ ಸರ್. ಎಂಜಿನ್ ತುಂಬಾ ಚೆನ್ನಾಗಿದೆ. ಅಲ್ಲ, ನೀವು ಸ್ವಂತ ಉಪಯೋಗಕ್ಕೆ ಇಟ್ಕೊಳ್ಳೋದಲ್ವ ಸರ್, ಮಾಡೆಲ್ ಏನು ನೋಡಬೇಡಿ. ಸರಿ ರಮೇಶ್, ಅದೇ ಗಾಡಿ ತಗೋತೀನಿ. ಮಾಡ್ಕೊಂಡ್ ಬರ್ತೀನಿ.
ಒಬ್ರನ್ನೊಬ್ರು ಇಷ್ಟಪಡ್ತಿದ್ದೀವಿ. ಒಂದು ನೀನ್ ನನ್ನ ಹೆಂಡತಿ ಆಗಿರ್ಬೇಕು, ಇಲ್ಲ ನಟಿ ಆಗಿರ್ಬೇಕು. ಎರಡು ಆಗೋದಿಕ್ ಸಾಧ್ಯ ಇಲ್ಲ.